ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಟೊಮ್ಯಾಟೊ ಪ್ಲಾಟ್ನಲ್ಲಿ ಇದ್ದೀವಿ. ಈ ಟೊಮ್ಯಾಟೊ ಪ್ಲಾಟ್ಗೆ 5 ವಾರ ಕಂಪ್ಲೀಟ್ ಆಗಿದೆ. 5ನೇ ವಾರದಲ್ಲಿ ನಾವು ಈ ಟೊಮ್ಯಾಟೊ ಪ್ಲಾಟ್ಗೆ ಡ್ರಿಪ್ ಮೂಲಕ NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾ ಬಯೋಫರ್ಟಿಲೈಸರನ್ನು ಬಿಟ್ಟಿದ್ದೀವಿ. NPK ಬ್ಯಾಕ್ಟೀರಿಯಾ ಏನು ಮಾಡುತ್ತಪ್ಪ ಅಂದರೆ, ನಮ್ಮ ಮಣ್ಣಿನಲ್ಲಿ ಇರುವ NPK ಅಪ್ಟೇಕ್ ಮಾಡಲು NPK ಬ್ಯಾಕ್ಟೀರಿಯಾ ಸಹಾಯವನ್ನು ಮಾಡುತ್ತೆ. ಆಮೇಲೆ ಮೈಕೋರೈಜಾ ಏನು ಮಾಡುತ್ತಪ್ಪ ಅಂದರೆ, ಬೇರಿನ ಸಂಖ್ಯೆಯನ್ನು ಹೆಚ್ಚು ಮಾಡುತ್ತೆ. ಬೇರಿನ ಸಂಖ್ಯೆ ಹೆಚ್ಚಾದಮೇಲೆ NPK ಬ್ಯಾಕ್ಟೀರಿಯಾ ಅದಕ್ಕೆ NPK ಅಪ್ಟೇಕ್ ಮಾಡಲು ಸಹಾಯವನ್ನು ಮಾಡುತ್ತೆ. ಈ ತರಹ ನಾವು ಬೇರಿನ ಸಂಖ್ಯೆಯನ್ನು ಹೆಚ್ಚು ಮಾಡಿ ಅದಕ್ಕೆ NPK ಬ್ಯಾಕ್ಟೀರಿಯಾ ಬಿಟ್ಟು NPK ಅಪ್ಟೇಕ್ ಮಾಡಲು ನಾವು ಇದಕ್ಕೆ NPK ಬ್ಯಾಕ್ಟೀರಿಯಾ ಹಾಗೂ ಮೈಕೋರೈಜಾವನ್ನು ಬಿಟ್ಟಿದ್ದೀವಿ. ಇದಕ್ಕೆ ಸ್ಪ್ರೇನೂ ಸಹ ತಗೊಂಡಿವಿ. ಸ್ಪ್ರೇದಲ್ಲಿ ನಾವು ಇದಕ್ಕೆ ಅಮಿನೋ ಆಸಿಡ್ಸ್ ಹಾಗೂ ಸೀವೀಡ್ ಎಕ್ಸ್ಟ್ರಾಕ್ಟ್ ಈ 2 ಟಾನಿಕನ್ನು ಯೂಸು ಮಾಡಿದ್ದೀವಿ. ಈ ಥರ ನಾವು ಸೀವೀಡ್ ಎಕ್ಸ್ಟ್ರಾಕ್ಟ್ ಹಾಗೂ ಅಮಿನೋ ಆಸಿಡನ್ನು ಬಳಸಿದ್ದೀವಿ. ತಾವು ನೋಡ್ಬೋದು, ರಿಸಲ್ಟ್ ತುಂಬಾ ಚೆನ್ನಾಗಿ ಬಂದಿದೆ. 5ನೇ ವಾರ ಇದರಲ್ಲಿ ತಾವು ರಿಸಲ್ಟ್ ನೋಡ್ಬೋದು. ತುಂಬಾ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಇಲ್ಲಿ ನೋಡಿ, ತುಂಬಾ ಚೆನ್ನಾಗಿ ರಿಸಲ್ಟು ಬಂದಿದೆ. ಆಮೇಲೆ ಮತ್ತೊಂದು ಮಹತ್ವವಾದ ವಿಷಯ ಏನಪ್ಪ ಅಂದರೆ, ಇದಕ್ಕೆ ಸಣ್ಣ ಸಣ್ಣ ಟೊಮ್ಯಾಟೊಗಳು ಈಗ ಆಗಿದ್ದಾವೆ. ತಾವು ನೋಡ್ಬೋದು, ಸಣ್ಣ ಸಣ್ಣ ಟೊಮ್ಯಾಟೊ ಸೆಟ್ಟಿಂಗ್ ಈಗ ಆಗಿದೆ. ಈ ತರಹ 5ನೇ ವಾರದಲ್ಲಿ ಟೊಮ್ಯಾಟೊ ಸೆಟ್ಟಿಂಗ್ ಆಗಲಿಕ್ಕೆ ಚಾಲು ಆಗಿದೆ. ತಾವು ನೋಡ್ಬೋದು, ಸಣ್ಣ ಸಣ್ಣ ಟೊಮ್ಯಾಟೊಗಳು ಆಗ್ತಾಯಿದ್ದಾವೆ. ಪ್ರತಿ ಟೊಮ್ಯಾಟೊ ಗಿಡಕ್ಕೆ 2 ಅಥವಾ 3 ಈ ತರಹ ಟೊಮ್ಯಾಟೊಗಳು ಆಗಿದ್ದಾವೆ. ತಾವು ನೋಡ್ಬೋದು, ಕಂಪೇರ್ ಟು ಲಾಸ್ಟ್ ವೀಕ್ ಈ ವೀಕ್ದಲ್ಲಿ ತುಂಬಾ ಚೆನ್ನಾಗಿ ಪ್ಲಾಟ್ ಬಂದಿದೆ. ತಾವು ನೋಡ್ಬೋದು, ಹೂವುಗಳ ಸಂಖ್ಯೆನೂ ಲಾಸ್ಟ್ ವೀಕ್ 4ನೇ ವಾರಕ್ಕಿಂತ ಅಧಿಕವಾಗಿದೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. 6ನೇ ವಾರ ಮತ್ತು 6ನೇ ವಾರದ ನಿಯೋಜನೆ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ನೋಡಿ, ಗ್ರೋತು ತುಂಬ ಚೆನ್ನಾಗಿ ಬಂದಿದೆ. ಧನ್ಯವಾದಗಳು.